ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಿವೇಕಾನಂದ ಶಿವಬಸಪ್ಪ ಇಂಗಳಿಗೆ ಇನ್ನೊಂದು ದೇವಸ್ಥಾನ ಹತ್ತಿರ ಹೋಗ್ತಾ ಇದ್ದೀವಿ. ಎಲ್ಲರೂ ಅಲ್ಲಿ ಬಾವಿ ಸ್ನಾನ ಮಾಡಿ, ಅಂದರೆ ಹೋಳಿ ಬಾತ್ ಅಂತಾರೆ, ಹೋಳಿ ಬಾತ್ ಮುಗಿಸ್ಕೊಂಡು ನಂತರ ಈ ಒಂದು ದೇವಸ್ಥಾನ ನೋಡಿಕೊಂಡು ನಂತರ ಅಲ್ಲಿ ಈ ದೇವಸ್ಥಾನಕ್ಕೆ ಹೋಗ್ತಾರೆ. ಹಾಗೆ ಮುಂದೆ ಇನ್ನೊಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೂ ಹೋಗ್ತಾರೆ. ಇಲ್ಲಿ ನಾನು ಭೇಟಿಯಾದ ಸ್ವಾಮೀಜಿಯವರ ಕುಟುಂಬದ ಹಿನ್ನೆಲೆಯಿರುವಂತಹ ಸ್ಥಳ. ಎಡಗಡೆ ವಸತಿ, ಜನ ಜಾಸ್ತಿ ಆದರೆ ವಸತಿ ಆಗೋಕ್ಕೆ ಇದು ಇಲ್ಲಿ ದನ ಕರುಗಳಿದ್ದಾವೆ, ಅದಕ್ಕೆ ಮೇವು. ಸ್ವಾಮೀಜಿಯವರ ಸನ್ನಿಧಾನ ಪೀಠ ಇರೋದು. ನಾನು ಕೂಡ ಇದ್ದೀನಿ ಇಲ್ಲಿ. ಇದನ್ನು ಒಂದು ಬಾರಿ ಪ್ರದಕ್ಷಿಣೆ ಹಾಕೋಣ. ಎಣ್ಣೆ ಚೆಲ್ಲಿದ್ದಾರೆ ಏನೋ ಗೊತ್ತಿಲ್ಲ. ಅವರು ಇಲ್ಲಿ ಕುಳಿತಿರುವಂಥ ಸ್ಥಳಕ್ಕೆ ಇಲ್ಲಿ ವಸತಿ ಇರುವಂಥ ಜಾಗ. ಪ್ರತಿಯೊಂದು ರೂಮಲ್ಲಿ ಕನ್ನಡಿಯನ್ನು ನೋಡ್ತೀವಿ. ದಿನನಿತ್ಯದ ಕ್ರಮಗಳನ್ನು ಮಾಡ್ತಿರೋಂಥ ಸ್ಥಳ. ಜಪ ಮಾಡಿ ಇಲ್ಲಿ ತೊಟ್ಟಿಲು, ಹಳೆ ಕಾಲದ ತೊಟ್ಟಿಲು, ಆಮೇಲೆ ಆ ಕಡೆ ಧ್ವಜ. ಅವರ ಮನೆಯ ಎಡಭಾಗ ಮತ್ತು ಬಲಭಾಗ, ಬಲಗಡೆ ಅವರ ಮನೆ ಇದೆ. ಅವರ ಎಡಭಾಗದಲ್ಲಿ ದನ ಕರುಗಳಿದ್ದಾವೆ. ಇಲ್ಲಿ ದನ ಕಟ್ತಾರೆ. ಅಲ್ಲೇ ಇಲ್ಲಿಗೆ ಕಾರ್ಯಕ್ರಮ ಇದ್ದಾಗ ತೇರು ಹೊರಗಡೆ ಬರುತ್ತೆ. ಇಲ್ಲೆಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಹಳೆ ಕಾಲದ ಬೈಕು, ರಾಯಲ್ ಎನ್ಫೀಲ್ಡು, ಅವರ ಮಂಚ, ಹಳೆ ಕಾಲದ್ದು ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಅದು ಬಾವಿ ನೀರು ಸೇದೋದಿರ್ಬೋದು. ನಾವು ಹೆಂಗೆ ಕಾಲ ಬದಲಾಗುತ್ತೆ ಹಾಗೆ ನಾವು ಬದಲಾಗ್ತೇವೆ. ಹಾಗಾಗಿ ಇಲ್ಲಿ ಧ್ಯಾನಕ್ಕೆ ಕುಳಿತುಕೋತಿದ್ರು. ಆ ಒಂದು ಸ್ಥಳ ಇದೆ. ಇಲ್ಲಿ ಬಂದಂಥ ಭಕ್ತಾದಿಗಳು ಸ್ವಚ್ಛತೆಯನ್ನು ಕಾಪಾಡ್ತಾ ಇಲ್ಲ, ಆ ಕಾರಣಕ್ಕೋಸ್ಕರ ಹಿಂಗಾಗ್ತಾಯಿದೆ. ಅಲ್ಲಿ ಕಾರ್ ಕೂಡ ಇದೆ ಇವ್ರದ್ದು, ಗುರುಜಿದು. ಇಲ್ಲಿ ಅವರು ಇಲ್ಲಿ ತಂಗ್ತಿದ್ರಂತೆ, ಧ್ಯಾನ ಮಾಡ್ತಿದ್ರು, ವಸತಿ ಆಗ್ತಿದ್ರು. ಆ ಒಂದು ಸ್ಥಳ ಇದು. ಅದನ್ನು ಸಂರಕ್ಷಿಸಿದ್ದಾರೆ. ಯಾಕಂದರೆ ಮಳೆಗೆ, ಗಾಳಿಗೆ, ಬಿಸಿಲಿಗೆ ಹಾಳಾಗಬಾರ್ದು ಅಂಥೇಳಿ.
ಇಲ್ಲಿ ಹಸುಗಳಿಗೆ ಮೇವು. ಅಲ್ಲಿ ಸೂರ್ಯದೇವ ಕಾಣಿಸ್ತಿದ್ದಾನೆ. ನಾವು ಅದೇವಿ, ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ, ನಾವು ಅದೇವಿ. ಈ ಒಂದು ಸನ್ನಿಧಾನ ನೋಡಲಿಕ್ಕೆ ಭಾಳಷ್ಟು ಸೊಗಸು ಹಾಗೂ ಸುಂದರ. ಈ ಒಂದು ಸನ್ನಿಧಾನಕ್ಕೆ ಬಂದಿದ್ದು ತಮ್ಮೆಲ್ಲರ ಆಶೀರ್ವಾದದಿಂದ, ತಮ್ಮೆಲ್ಲರ ಪ್ರೀತಿಪೂರ್ವಕ ಭಕ್ತಿಯಿಂದ ಬಂದಿದ್ದೀನಿ. ಈ ಒಂದು ಅಲ್ಲಿ ಬೇರೆ ಜಾಗ ಕಡೆ ಹೋಗೋಣ. ಇಲ್ಲಿ ಬಾಲ ಪ್ರಜಾಪತಿ ಸ್ವಾಮೀಜಿಯವರ ಮನೆ ಇದೆ. ಮುಂದ್ಗಡೆ ಹಳೆ ಮನೆ, ಹಿಂದ್ಗಡೆ ಹೊಸ ಮನೆ ಇದೆ. ಆ ಮನೆಯನ್ನು ಕೂಡ ನೋಡ್ಬೋದಾಗಿದೆ. ಅಲ್ಲಿ ಮುಂಭಾಗದ ಮನೆ ಎಂಡ್ ಆಗುತ್ತೆ, ಇಲ್ಲಿ ಹಿಂಭಾಗದ ಮನೆ ಪ್ರಾರಂಭವಾಗುತ್ತೆ. ಅವ್ರ ಕಾರು ಕೂಡ ಇದ್ದಾವೆ ಮತ್ತು ಇಲ್ಲಿ ಹಿಂಭಾಗದಲ್ಲಿ ಇದೆ. ಆದರೆ ಅವರು ವಸತಿ ಇರೋದು ಹಳೆ ಮನೆಯಲ್ಲಿ. ಈಗ ಇಲ್ಲಿ ಕೆಲಸ ಪ್ರಾರಂಭವಾಗಿದೆ. ಭಕ್ತರ ಸಂಖ್ಯೆ ಜಾಸ್ತಿ ಆದಂಗೆಲ್ಲ ಅವರಿಗೆ ಅವಶ್ಯಕತೆ ಇರುವಂತಹ ವಸ್ತುಗಳಿರಲಿ, ವಸತಿ ಇರಲಿ, ಏನೇ ಇದ್ದರೂ ಅವಶ್ಯಕತೆ ಇರೋದು. ಆ ಕಾರಣಕ್ಕೋಸ್ಕರ ಅದನ್ನು ತಯಾರು ಮಾಡ್ತವ್ರೆ. ಮತ್ತು ನೀವು ಬರ್ರಿ, ನಿಮ್ಮ ಮನ್ಯಾಗಿದ್ದರನ್ನು ಕರ್ಕೊಂಬರ್ರಿ, ಒಟ್ಟಿನಲ್ಲಿ ಎಲ್ಲರೂ ಬರ್ರಿ, ಸನ್ನಿಧಾನ ನೋಡ್ರಿ. ಇಲ್ಲಿಂದ ಕನ್ಯಾಕುಮಾರಿ 10 ಕಿಲೋಮೀಟ್ರು. ಕನ್ಯಾಕುಮಾರಿಗೆ ಬಂದರ ಬರ್ರಿ, ಇಲ್ಲ ಇಲ್ಲಿ ಬಂದು ಅಲ್ಲೇರ ಹೋರಿ, ಒಟ್ನಾಗ ಬಂದವ್ರಿ. ಬಾಯ್. ಈಗ ನಾನು ದೇವಸ್ಥಾನ ಹತ್ರ ಹೋಗಬೇಕು. ಈ ಕಡೆಯಿಂದ ಹೋಗ್ತೀನಿ. ಇಲ್ಲಿ ಆಲದ ಮರ ತಲೆಗೆ ಬಡಿಯುತ್ತೆ. ಆಲದ ಮರ ತಲೆಗೆ ಬಡಿಯುತ್ತೆ. ಅಷ್ಟು ದೊಡ್ಡದು ಬೃಹದಾಕಾರ. ಇಲ್ಲೆಲ್ಲ ಭಕ್ತರ ಅಪ್ಪ ಮಗನಿಗೆ ಲುಂಗಿ ಹಾಕಾಕೊಂತಾರೆ. ನಾವು ದೊಡ್ಡರಾದ್ಮೇಲೆ, ನಾವು ಮದುವೆ ಮಕ್ಕಳಾದ್ಮೇಲೆ ನಾವು ಹಾಕ್ಬೇಕಾಗ್ತೈತಿ. ಇವಾಗ ರೂಢ ಮಾಡ್ತೀವಿ. ದೇವಸ್ಥಾನ ಮುಂಭಾಗದಲ್ಲಿ ಇಲ್ಲಿಂದ ನಾವು ನಿರ್ಗಮಿಸಿ ಮುಂದಿನ ಪ್ರಯಾಣ ಬೆಳೆಸಬೇಕು. ಶಿವ ಹರ ಹರ, ಶಿವ ಹರ ಹರ. ಇದನ್ನ ಆಶೀರ್ವಾದ ಮಾಡ್ಕೊಂಡು ಊರಿಗೆ ಹೋಗಿ ತೊಗೊಂಡು ಅಡ್ಡಾಡ್ತಾರೆ. ನಾನು ನನ್ನ ವಸತಿಗೆ ಹೋಗ್ತೀನಿ. ವಸತಿಗೆ ಹೋಗಿ ನಾನು ಸೈಕಲ್ ತೊಗೋತೀನಿ. ಸೈಕಲ್ ತೊಗೊಂಡು ನನ್ನ ಒಂದು ಯಾತ್ರೆ ಪ್ರಾರಂಭ. ಜೈ ಶಿವ ಶಿವ ಹರ ಹರ ಜೈ ಶಿವ ಶಿವ ಹರ ಹರ ಜೈ ಶಿವ ಶಿವ ಹರ ಹರ ಜೈ. ಅಲ್ಲಿ ಪೂಜೆ ಮಾಡಿದ್ದದು ನನ್ನ ಹೆಲ್ಮೆಟ್ಟು. ಈಗ 2 ದಿನ ನಂತರ, ನಿನ್ನೆ ಓಡಾಡಿಸಿಲ್ಲ, ಇವತ್ತು ಓಡಾಡಿಸ್ತಿದ್ದೀನಿ. ಅದಕ್ಕೋಸ್ಕರ ನಾನು ನನ್ನ ಯಾತ್ರೆ ಪ್ರಾರಂಭ ಮಾಡ್ತೀನಿ.
ಅದಕ್ಕೆ ನಾವು ಸೈಕಲ್ ಮೂಲಕ ಮಂದಿರ್ ಇದು ಗುರುಗಳ ಮನೆ. ಇಂದು ಭಕ್ತರ ದಂಡು ಜಾಸ್ತಿ ಇರುತ್ತೆ, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ, ದೇವರ ಸನ್ನಿಧಾನಕ್ಕೆ ಬಂದು ಆಶೀರ್ವಾದ ತೊಗೊಂಡು ಹೋಗ್ತಾರೆ. ಇವತ್ತು ಇಲ್ಲಿ ಮಲ್ಲಿಗೆ ಗಿಡದ ಸಸಿಗಳನ್ನು ನೆಡ್ತಾರೆ, ಅಂದರೆ ತೊಗೊಂಬಂದು ಮಾರ್ತಾರೆ. ಇಲ್ಲಿ ಭಕ್ತರಿಗೆ ಏನೆಲ್ಲ ಅವಶ್ಯಕತೆ ಇದೆ ಎಲ್ಲವನ್ನು ಅವರ ಅವಶ್ಯಕತೆಗೆ ಅನುಗುಣವಾಗಿ ಮಾರ್ತಾರೆ. ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕೆ ಸಾಮಾನು, ಇಲ್ಲಿ ಭರಣಿ ಇದಾವು, ಇಲ್ಲಿ ಉಂಗುರ ಇವಾಗ ಅಂಗಡಿ ಹಚ್ತಿದ್ದಾರೆ. ಇಲ್ಲಿ ಸರ ರಾತ್ರಿ ಮಲಗೋದು ನೋಡಿದರೆ ನಮಗೆ ವಿಚಿತ್ರ ಆಗುತ್ತೆ. ಯಾರಪ್ಪ ಅಂತಾರೆ ಅವರು. ಯಾರೂ ಅಲ್ಲ, ಸಂಚಾರಿ ವಿವೇಕಾನಂದ ಶಿವಬಸಪ್ಪ ಇಂಗಳಗಿ. ಅದರ ಸ್ವಚ್ಛತೆಯನ್ನು ಕಾಪಾಡಬೇಕು. ಯಾಕಂದರೆ ಮನೇಲಿ ನಾವು ಕಸ ಹೊಡೆಯೋರು ಕಷ್ಟ ಗೊತ್ತಾಗುತ್ತೆ. ಭಕ್ತಾದಿಗಳು ನಿನ್ನೆ ಬಂದವರು ಇವತ್ತು ಹೋಗ್ತಿದ್ದಾರೆ, ಇವತ್ತು ಬಂದವರು ನಾಳೆ ಹೋಗ್ತಾರೆ. ಇಲ್ಲಿ ದಿನಸಿ ಅಂಗಡಿ, ತರಕಾರಿ, ಆ ಕಡೆ ಇದು ಸ್ವೀಟ್ ಅಂಗಡಿ ಇದೆ. ಇಲ್ಲಿ ದೇವರಿಗೆ ಪೂಜೆ ಪುನಸ್ಕಾರಕ್ಕೂ ಸಾಮಾನು ಇದಾವೆ. ಇದು ಮೂಲ ದ್ವಾರ, ಅಲ್ಲಿ ಹೋಗ್ಬೋದು, ಬಟ್ ಇವಾಗಲೇ ಅಲ್ಲ. ಈ ಸಿಹಿ ತಿಂಡಿಗಳನ್ನು ಮಾರೋದು.